ಹಲೋ ಗೈಸ್, ಎಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್ ನಿನ್ನೆ ಎಲ್ಲ ಯುಗಾದಿ ಮುಗಿಸಿ ಇವತ್ತು ರೆಸ್ಟ್ ಮಾಡೋಣ ಅಂತ ರೆಸ್ಟ್ ಮಾಡ್ತಾ ಇದ್ವಿ. ನನ್ನ ಮಗನಿಗೆ ಸ್ವಿಮ್ಮಿಂಗ್ ಪೂಲ್ ಬೇಕಂತೆ. ಬೆಳಗ್ಗೆಯಿಂದ ಅವ್ರ ಅಪ್ಪನ ಇಟ್ಕೊಂಡಿದ್ದಾನೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬೇಕಂತ. ಸೊ ಸರಿ ಆಯಿತು, ಹೋಗಿ ಅವ್ನ ಆಟ ಆಡಿಸ್ಕೊಂಬರೋಣ ಅಂತ ಹೊರಟಿದ್ದೀವಿ. ಸೊ ಯೂಶ್ವಲಿ ನೀಲಾದ್ರಿಗೆ ಹೋಗ್ತಾ ಇದ್ವಿ, ಇಲ್ಲ ಅಂದರೆ ಲೈಕ್ ಬೇಗೂರು ಅಂತ ಇದೆ, ಅಲ್ಲೊಂದು ಪ್ಲೇಸಲ್ಲಿದೆ, ಅಲ್ಲಿ ಹೋಗ್ತಾ ಇದ್ವಿ. ಸರಿ ಈ ಸಲ ಬೇರೆ ಯಾವುದಾದ್ರು ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಗೂಗಲ್ ಮಾಡಿದ್ವಿ. ಸೊ ನಮ್ಮ ಸಾತ್ವಿಕ್ ಸ್ಕೂಲ್ ಹತ್ರನೇ ನಿಯರ್ ಬೈ ಯಾವುದೋ ಒಂದಿದೆ, ಸರಿ ಅಲ್ಲೇ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಟುಡೇ ಈಸ್ ಸಾತ್ವಿಕ್ ಡೇ. ಸೊ ಅವ್ರಪ್ಪ ಅದಕ್ಕೋಸ್ಕರ ರಜಾ ಹಾಕವ್ರೆ ಇವತ್ತು ಮಗನಿಗೋಸ್ಕರ. ಸರಿ ಆಯಿತು, ಮಗು ಕೇಳ್ತಾ ಇದೆ, ತುಂಬ ದಿವಸ ಆಯಿತು ಟೈಮ್ ಸ್ಪೆಂಡ್ ಮಾಡಿ ಅಂತಂದೇಳ್ಬಿಟ್ಟು. ನನಗೂ ಆ್ಯಕ್ಚುಲಿ ಇವತ್ತೇನು ವರ್ಕ್ ಇರಲಿಲ್ಲ. ಸೊ ಆಯಿತು, ಹೋಗ್ಬಿಟ್ಟು ಬರೋಣ ಅಂತ ಹೊರಟಿದ್ದೀವಿ. ಸೀನ್ ಸೇ ಹಾಯ್ ಸಾತ್ವಿಕ್, ಸೇ ಹಾಯ್. Hello everyone. Hello everyone. Today say today yell bangari, say I am going for swimming pool. I want to go in this. I want to Allah, I am going. Say I am going for Swimming pool. Hello? Yes, where we are going exactly? Swimming pool. Yes. ಹಲೋ, ಓಕೆ ಗಾಯ್ಸ್, ಸೊ ಸರ್ ಹೇಳಿ ಸರ್. ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬಿಟ್ಟು, ಸೊ ತುಂಬ ಬಿಸಿಲಿದೆ, ವೆಕೇಶನ್ ಥರ ಹೇಳಿ ಸ್ವಲ್ಪ ಒನ್ ಡೇ ಸ್ಪೆಂಡ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸರ್ ಹೌದು ಸರ್, ನನ್ನ Swimming ಮಗ pool ಸ್ವಲ್ಪ ಹೋಗ್ಬಿಟ್ಟು ಬಿಡ್ತಾ ಇಲ್ಲ, ಕಾಲ್ ಹೊರಗಡೆ ಬಂದಿದ್ವಿ. ನಾಳೆ ಬರ್ತೀನಿ ಸರ್ ಫಸ್ಟ್ ಅವರು. ಸೇ ಹಾಯ್. ಹೌದು ಗಾಯ್ಸ್, Okay, okay. ಟುವರ್ಡ್ಸ್ JC ರೋಡು, ಸೆಂಟ್ರಲ್ ಸರಿ ಜೈಲ್ ಸರಿ ರೋಡು, ಸರ್, ಮತ್ತೆ ಬನ್ನಿ. ಪರಪನಗ್ರಹಣ. ಫೋನ್ ನಾಳೆ ಒಂದ್ಸರಿ ಫೋನ್ ಮಾಡಿ, ಎಷ್ಟು ನಾನು ಯಾವ ಟೈಮ್ ಅಂತ ಹೇಳ್ತೀನಿ, ಅವಾಗ ಬನ್ನಿ ಸರ್. ಸೊ ನಂದು ಬೋಟಿಕ್ ಇದೆ ಅಂತ ನಿಮ್ಗೆಲ್ಲ ಶ್ರೀನಿವಾಸ್ ಹೇಳ್ತಾ ಅಂತ. ಇದ್ದೆ. ಸೊ ನನ್ನ ಬೋಟಿಕ್ಕು ನಿಮ್ಗೆ ಕಾಣಿಸಲ್ಲ TMR building. ಎಕ್ಸಾಕ್ಟ್ ಇದ್ರಲ್ಲಿ. ಸೊ ನನ್ನ ಬೋಟಿಕ್ ಇಲ್ಲೇ ಇರೋದು. ಶ್ರೀನಿವಾಸ. ಯಾರಾದ್ರೂ ಬೋಟಿಕ್ ಅಲ್ಲ, ವಿಸಿಟ್ ತಪಸ್ಯ PU ಮಾಡಿದ್ರೆ ಡಿಗ್ರಿ ಕಾಲೇಜ್, JC ರೋಡು ನಿಮ್ಗೆ ರೈಟ್ ಸೈಡ್ ಅಲ್ಲಿ ಫಸ್ಟ್ ಯೂ ಟರ್ನ್ ಅಲ್ಲೇ ನಿಮ್ಗೆ ಹೌಸ್ ಆಫ್ TMR building. ಸೊ ಯಾವಾಗ ಬೇಕಾದ್ರೂ ವಿಸಿಟ್ ಮಾಡ್ಬೋದು. ನಿಯರ್ ಸನ್ರೈ ಹಾಸ್ಪಿಟಲ್. ಇವತ್ತು ಸ್ಪಾನ್ಸರು ಯಾರು? ಸ್ಪಾನ್ಸರು Papa. Mommy. ಚಿನ್ನಿಮಾ, ನಿಂಗೆ ಪಪ್ಪ ಇಷ್ಟನಾ ಮಮ್ಮಿ ಇಷ್ಟನಾ? ಅಪ್ಪು ಚಾಮು, ನಿಂಗೆ ಪಪ್ಪ ಇಷ್ಟನಾ ಮಮ್ಮಿ ಇಷ್ಟನಾ? Mommy. ಮಮ್ಮಿ ಇಷ್ಟನಾ? ವಾವ್, ಐ ಲವ್ ಯು. Papa. ಏಯ್ Papa. ಏಯ್, ಮಮ್ಮಿ ಇಷ್ಟ ತಾನೆ ನಿಂಗೆ? No, Papa. ಸುಳ್ಳು ಹೇಳ್ತೀಯಾ? Suya pizza papi. ಚಿನ್ನಿ, ವೇರ್ ಇಸ್ ಯೋರ್ ಸ್ಕೂಲ್? Yes. Here. Okay, what's your school name? Daddy. Hey, I'm asking school name. Acha. Tell me properly, baby. Acha. Acha. Euro Kids, right? Acha. Acha. ಪಾರ್ಸಲ್ ಕಣೆ, Acha. ಪ್ಯಾಕೆಟ್ ಇದು ಹೊರಗಡೆ ಕೊಡೋರ್ಗೆ. ಓಕೆ, ಅದೇ ಮೋಸ್ಟ್ಲಿ ಔಟ್ಸೈಡ್ ಇಂದ ಫುಡ್ ತಗೋ ಬಂದ್ರೆ ಏನಾದ್ರು ಮಿಕ್ಸ್ ಮಾಡಿರ್ತಾರೆ, ಅದು ಇದು ಸ್ಮಗ್ಲಿಂಗ್ ನಡೆಯುತ್ತಲ್ಲ, ಅದಕ್ಕೆ. ಪರಪನಗರ ಹತ್ರ ಒಂದು ಬೇಕರಿ ಓಪನ್ ಆಗಿದೆ. ಗಾಯ್ಸ್, Yeah. ಅದೆಲ್ಲ ರೆಕಾರ್ಡ್ ಮಾಡ್ಕೊಂಡು. ಚಮೋ, ವೇರ್ ಇಸ್ ಯುವರ್ ಸ್ಕೂಲ್? ಶೋ ಮಿ. ಓಕೆ, ವಾಟ್ ಈಸ್ ಯುವರ್ ಸ್ಕೂಲ್ ನೇಮ್? Acha. ಟೆಲ್ ಪ್ರಾಪರ್ಲಿ. Acha. Euro Kids. Oh yeah, this. What's your name? What is your name, Satvik? Daddy. Oh, what's your mama name? Don't know. Mama name? Adina. Papa name? Tina. Ajji name? Dada. Tata name? Dada. Kitty Dada. Okay, what is your ma'am name? Ma'am. Yeah. ಎಸ್, ಈಗ ರೀಚ್ ಆಗ್ತಾ ಇದ್ದೀವಿ ಸಂದ್ರ. ಸೊ ಇದು ಚೂಡ್ಸಂದ್ರ ರೋಡಲ್ಲಿ ಕಸವನಹಳ್ಳಿ ಅಂತ ಇದೆ. ಸೊ ಕಸವನಹಳ್ಳಿಗೆ ನಿಮಗೆ ಇದು ಚೂಡ್ಸಂದ್ರ ಸ್ಟ್ರೈಟ್ ಒಂದೇ ರೂಟಲ್ಲಿ ಹೋದ್ರೆ ನಿಮ್ಗೆ ಈ ಪ್ಲೇಸ್ ಸಿಗುತ್ತೆ. ನಾವು ಆ್ಯಕ್ಚುಲಿ ಫಸ್ಟ್ ಟೈಮ್ ಹೋಗ್ತಾ ಇರೋದು.
ಸೊ ಈ ರೂಟು ಒಂಥರ ಶಾರ್ಟ್ ಕಟ್ ಇದೆ. ಸೊ ಲೈಕ್ ಇದು ಮಾರತಳ್ಳಿಗೆ ಕನೆಕ್ಟ್ ಆಗುತ್ತೆ. ಸೊ ಮೈನ್ ರೋಡಲ್ಲೂ ಹೋಗ್ಬೋದು, ಬಟ್ ಇದು ಮಾರತಳ್ಳಿಗೆ ಕನೆಕ್ಟ್ ಆಗೋದು ಶಾರ್ಟ್ ರೋಡು. ಓಕೆನಾ, ಶಾರ್ಟ್ ಕಟ್ಟಲ್ಲಿ. ಸೊ ಹೋದರೆ ಹಾಗೆ ನಿಮಗೆ ರೈಟ್ ಸೈಡಲ್ಲಿ ವರ್ಧನ ಈಜು ಅಕಾಡೆಮಿ ಅಂತ ಇದೆ. ಸಿ, ಅಪ್ಪ ಮಗ ಇಬ್ಬರು ಹೋಗ್ತಾ ಇದ್ದಾರೆ. ವರ್ಧನ ಈಜು ಅಕಾಡೆಮಿ. ಇದು ಬಂದ್ಬಿಟ್ಟು ಆ್ಯಕ್ಚುಲಿ ಇಂಡೋರ್ ಸ್ವಿಮ್ಮಿಂಗ್ ಪೂಲು ಆ್ಯಂಡ್ ಇಲ್ಲಿ ಕ್ಲಾಸಸ್ ಕೂಡ ತಗೊಳ್ತಾರಂತೆ. ಸೊ ನೋಡೋಣ ಹೇಗಿದೆ ಏನು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಒಳಗಡೆ ಇನ್ಸೈಡ್ ಏನಿರುತ್ತೆ ಅಂತ ನೋಡೋಣ. ಓಕೆನಾ, ನೋಡಿ ಅಪ್ಪ ಮಗ ನನ್ನ ಮಗ ಚೆನ್ನಾಗಿರುತ್ತಾನೆ, ಮೇಂಟೈನ್ ಮಾಡಿರ್ತಾರೆ ಇಲ್ಲೆಲ್ಲ. ಅವನಿಗೆ ಸ್ವಿಮ್ಮಿಂಗ್ ಮಾಡಬೇಕು, ವಾಟರಲ್ಲೇ ಆಟ ಆಡಬೇಕು ಅಂದರೆ ತುಂಬ ಜಾಸ್ತಿ ಇಷ್ಟ. ಸ್ವಿಮ್ಮಿಂಗ್ ಪೂಲ್ ಅಂದ ತಕ್ಷಣ ಅವನೇ ಎಲ್ಲ ಪ್ಯಾಕ್ ಮಾಡಿಕೊಂಡು ಬ್ಯಾಗಿಗೆ ಸ್ವಿಮ್ಮಿಂಗ್ ಡ್ರೆಸ್ನ ಹುಡ್ಕೊಂಡು, ಸ್ವಿಮ್ಮಿಂಗ್ ಕ್ಯಾಪ್ನ ಹುಡ್ಕೊಂಡು, ಸ್ವಿಮ್ಮಿಂಗ್ ಸ್ಪೆಕ್ಸ್ನ ಹುಡ್ಕೊಂಡು ಪ್ಯಾಕ್ ಮಾಡ್ಕೊಂಡಿದ್ದಾನೆ. ಸೊ ಪ್ಯಾಕ್ ಮಾಡ್ಕೊಂಡು ಕರ್ಕೊಂಡು ಬಂದ ಅವನೇ ಅವ್ರಪ್ಪನ ಜೊತೆ. ಸಿ, ಎಂಟ್ರಿ ಇದು ಓಪನ್ ಪ್ಲೇಸಲ್ಲಿ ಇದೆ. ಸೊ ಕಂಪ್ಲೀಟಾಗಿ ಗೋಡನ್ ಥರ ಮಾಡಿದ್ದಾರೆ. ಒಳಗಡೆ ಹೋಗೋಣ. ಎಸ್, ದಿಸ್ ಈಸ್ ದ ಸ್ವಿಮ್ಮಿಂಗ್ ಪೂಲ್ ದಟ್ ವಿ ಆರ್ ಸೀಯಿಂಗ್. ಆ್ಯಕ್ಚುಲಿ ತುಂಬ ಕ್ರೌಡ್ ಇದೆ. ಎಲ್ಲ ಚಿಕ್ಕ ಮಕ್ಕಳನ್ನೇ ಕರ್ಕೊಂಡು ಬಂದಿದ್ದಾರೆ. ತುಂಬಾ ಕ್ರೌಡ್ ಅಂತೂ ಇದೆ. ದೊಡ್ಡದಿದೆ ಸ್ವಿಮ್ಮಿಂಗ್ ಪೂಲು, ಕ್ರೌಡ್ ಇದೆ, ತುಂಬ ಜನ ಇದ್ದಾರೆ. ಎಲ್ಲ ಮಕ್ಕಳು ಆ್ಯಕ್ಚುಲಿ ಸಮ್ಮರ್ ಅಲ್ವಾ, ಸೊ ತುಂಬ ಜನ ಸಮ್ಮರ್ ಕ್ಯಾಂಪ್ಗಂತಲೇ ಇಲ್ಲಿ ಸೇರ್ಕೊಂಡಿದ್ದಾರೆ ಪ್ಯಾಕೇಜಲ್ಲಿ. ಅಂದರೆ ಲೈಕ್ 1 ಮಂತ್ 2 ಮಂತ್ಸ್ ಆ ಥರ ಪ್ಯಾಕೇಜಲ್ಲೇ ಸೇರ್ಕೊಂಡಿದ್ದಾರೆ. ಆ್ಯಂಡ್ ಕ್ಲಾಸಸ್ ಕೂಡ ಇವ್ರು ತೊಗೊಳ್ತಾ ಇದ್ದಾರೆ, ಕೋಚಿಂಗ್ ಕೂಡ ಕೊಡ್ತಿದ್ದಾರೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಬಿಸಿಲಿಲ್ಲ ಆ್ಯಂಡ್ ಇಂಡೋರು, ವಾಟರ್ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಪ್ಪ ಮಗ ರೆಡಿ ಪರ್ ಅವರ್ ಅಂದರೆ 250 rupees ಅಂತೆ. ಸೊ ಸಾತ್ವಿಕ್ದು ಸ್ವಿಮ್ಮಿಂಗ್ ಡ್ರೆಸ್ ಆಲ್ವೇಸ್ ಸ್ವಿಮ್ಮಿಂಗ್ ಹೋಗ್ಬೇಕಾದ್ರೆ ಇದು ಫಸ್ಟ್ ಟೈಮ್ ತೊಗೊಂಡಿದ್ದ ಅಪ್ಪ ಮಗ ರೆಡಿ ಆಗ್ತಾ ಇದ್ದಾರೆ. ಸಾತ್ವಿಕ್ ಸಿ ಎಸ್, ಲೆಟ್ಸ್ ಗೋ ಫಾರ್ ಸ್ವಿಮ್ಮಿಂಗ್. ನಂಗೆ ಇಷ್ಟ ಆಯ್ತು ಆ್ಯಕ್ಚುಲಿ ಪ್ಲೇಸು. ಬಿಕಾಸ್ ಯಾಕಂದರೆ ಲೈಕ್ ಕೆಲವೊಂದೊಂದು ಕಡೆ ಮೈಂಟೈನ್ ಮಾಡಿರಲ್ಲ. ನೋಡ್ತಾ ಇದ್ದೀರಾ ನಿಮಗೆ ಎಷ್ಟು ನೀಟಾಗಿದೆ ಅಂದರೆ, ವಾಟರ್ ಸಖತ್ತು ಚೆನ್ನಾಗಿದೆ. ಅಂದರೆ ಲೈಕ್ ಪ್ಯೂರಾಗಿ ಕಾಣಿಸ್ತಾ ಇದೆ, ಏನು ಡಸ್ಟ್ ಇಲ್ಲ. Where we came, baby? What is this? Bye, you don't go. ಅವ್ನು ಭಯ ಪಡ್ತಾ ಬಂದ ಸ್ವಿಮ್ಮಿಂಗ್ ಪೂಲ್ಗೆ ನನ್ನ ಮಗ. ಆ್ಯಕ್ಚುಲಿ ಕೆಲವೊಂದು ಎಕ್ವಿಪ್ಮೆಂಟ್ಸ್ನ ಅವರೇ ಮಾಡಲಿಕ್ಕೆ, ಪ್ಲೇ ಮಾಡಲಿಕ್ಕೆ. ಹೋಗು ಸೀನ್ ಕಾಮಿಡಿ ಮಾಡ್ಬೇಡ. ಸ್ವಲ್ಪ ನೀರು ತಣ್ಣಗಿದೆ, ಅಂದರೆ ಬಿಸಿಲು ಬೀಳೋದಲ್ವಾ ಇನ್ಸೈಡ್ಗೆ. ಆ್ಯಕ್ಚುಲಿ ನಾವು ಹೋಗಿದ್ದು ಒಂದು ಅರೌಂಡ್ 12 o'clock ಆ ಟೈಮಲ್ಲಿ. ಸೊ ಅದರಿಂದ ಲೈಕ್ ಸ್ವಲ್ಪ ಬಿಸಿಲು ಕಡಿಮೆ. ಸೊ ಅಟ್ಲೀಸ್ಟ್ ಮಧ್ಯಾಹ್ನ ಹೋಗಿದ್ರೆ ಏನಿದೆಯೋ ಅವರು ಇಂಡೋರ್ ಮಾಡಿದಾರಲ್ವ, ಅಲ್ಲಿಗಾದರೂ ಆ ಸೀಟಿಗಾದರೂ ಬಿಸಿಲು ಬಿದ್ದುಬಿಟ್ಟು ವಾಟರಿಗೆ ಬೀಳೋದು. ಸ್ವಲ್ಪ ನೀರು ತಣ್ಣಗಿದೆ, ಬಟ್ ಚೆನ್ನಾಗಿದೆ. ನೋಡ್ತಾ ಇದ್ರಲ್ಲ, ಜಂಪ್ ಯಾವಾಗ ನೋಡಿದ್ರು ಜಂಪ್ ಮಾಡೋದ್ರಲ್ಲಿ ಫಸ್ಟ್ ಇರ್ತಾನೆ. ಆ್ಯಕ್ಚುಲಿ ಈ ಸಲ ನೀರು ತಣ್ಣಗಿದೆ ಸ್ವಲ್ಪ. ಅಪ್ಪ ಮಗ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾನೆ. ಆ್ಯಕ್ಚುಲಿ ನಾನು ಕೂಡ ಹಿಡಿದಿದ್ದೆ ನೀರಿಗೆ, ಬಟ್ ನನಗೆ ಲೈಕ್ ಯಾಕೋ ಇಷ್ಟ ಆಗಿಲ್ಲ ಅಂತ ನಾನು ಆಚೆ ಬಂದೆ. ಜಾಸ್ತಿ ಹೊತ್ತು ನಾನು ಇರಲಿಲ್ಲ. ಅಪ್ಪ ಮಗ ಆಡ್ತಾಯಿದ್ರು, ನಾನು ಅವನ್ನ ನೋಡ್ಕೊಳ್ಳೋಣ ಅಂತಂದು ಹೇಳ್ಬಿಟ್ಟು, ನಾನು ಯೂಶ್ವಲಿ ಸ್ವಿಮ್ಮಿಂಗ್ ಪೂಲ್ಗೆ ಹೋದರೆ ನನ್ನ ಕೆಲಸ ಅವನ್ನ ನೋಡ್ಕೊಳ್ಳೋದು. ಅವರಪ್ಪ ಸ್ವಲ್ಪ ಹೊತ್ತು ಸ್ವಿಮ್ಮಿಂಗ್ ಮಾಡ್ಕೊಳ್ತಾರೆ. ನನ್ನ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ, ಸ್ವಿಮ್ಮಿಂಗ್ ಮಾಡ್ಕೊಳ್ತಾರೆ ಅವರಪ್ಪ. ನಾನು ಅವನ್ನ ನೋಡಿಕೊಂಡು ಅವನ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ತೀನಿ. ಸೊ ಅವನಿಗೆ ಅಂತ ಸ್ವಿಮ್ಮಿಂಗ್ ಡ್ರೆಸ್ ಇದೆ, ಸ್ವಿಮ್ಮಿಂಗ್ ರಿಂಗ್ ಇದೆ, ಸ್ವಿಮ್ಮಿಂಗ್ ಜಾಕೆಟ್ ಇದೆ. ಸೊ ಆಲ್ಮೋಸ್ಟ್ ಸ್ವಿಮ್ಮಿಂಗ್ಗೆ ಏನೇನು ಬೇಕೋ ಎಲ್ಲ ಎಕ್ವಿಪ್ಮೆಂಟ್ಸ್ ಅವನದೇ ಓನ್ ಇದೆ. ಸೊ ವೈಲ್ ನಾವು ಹೋಗಬೇಕಾದ್ರೆ ಎಲ್ಲ ಕ್ಯಾರಿ ಮಾಡಿಕೊಂಡು ತೊಗೊಂಡು ಹೋಗ್ತೀವಿ. ಕೆಲವೊಂದೊಂದು ಟೈಮ್ ಅವರೇ ಎಲ್ಲ ಕೊಡ್ತಾರೆ. ತುಂಬ ಚೆನ್ನಾಗಿದೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ವಾಟರ್. ಆ್ಯಕ್ಚುಲಿ ನಾವು ಒಂದು 2-3 ಕಡೆ ಹೋಗಿದ್ದೀವಿ. ಹೇಗೆ ಅಂದರೆ ಬ್ಲೀಚಿಂಗ್ ಪೌಡರ್ ಸ್ಮೆಲ್ ಹೇಗೆ ಬರುತ್ತೆ ಅಂದರೆ ಆಲ್ಮೋಸ್ಟ್ ವಾಮಿಟ್ ಬರೋ ಲೆವೆಲಿಗೆ ಬರುತ್ತೆ. ಕೆಲವೊಂದೊಂದು ಟೈಮ್ ಹೆಡ್ಡೇಕೆ ಬರುತ್ತೆ, ಆ ಥರ ಬರುತ್ತೆ. ಅಷ್ಟು ಬ್ಲೀಚಿಂಗ್ನ ಹಾಕಿ ಮೇಂಟೈನ್ ಮಾಡಿರ್ತಾರೆ. ಬಟ್ ಇಲ್ಲಿ ಆ್ಯಕ್ಚುಲಿ ಬ್ಲೀಚಿಂಗ್ನ ಅಷ್ಟು ಹಾಕಿಲ್ಲ. ಬಟ್ ನಾನು ಪರ್ಸ್ನಲಿ ಹೇಳಬೇಕು ಅಂದರೆ ಲೈಕ್ ನನಗೆ ತುಂಬ ಇಷ್ಟ ಆಯಿತು ಪ್ಲೇಸು. ಲೈಕ್ ಎಂಜಾಯ್ ಮಾಡ್ಬೋದು, ಚಿಲ್ಡ್ರನ್ಸು ಮಕ್ಕಳು ಯಾರೇ ಹೋದರೂ ಕೂಡ ಎಂಜಾಯ್ ಮಾಡ್ಬೋದು. ಸೊ ಇಂಡೋರ್ ಇರೋದ್ರಿಂದ ಸೇಫು ಇದೆ. ಆ್ಯಂಡ್
ಟೇಕ್ ಕೇರ್ನು ಕೂಡ ಅಲ್ಲಿ ಅದೇ ರೀತಿ ಮಾಡ್ತಾಯಿದ್ದಾರೆ. ಫಸ್ಟ್ ಏಡ್ ಬಾಕ್ಸ್ ಇಟ್ಟಿದ್ದಾರೆ ಆ್ಯಂಡ್ ಎಲ್ಲ ರೀತಿ ಫೆಸಿಲಿಟಿ ಮಾಡಿದ್ದಾರೆ. ಸೊ ಒಬ್ಬೊಬ್ಬ ಅಲ್ಲಿ ಲೈಕ್ ನೋಡ್ಕೊಳ್ಲಿಕ್ಕೆ ಅಂತಲೇ 4 ಪ್ಲೇಸಲ್ಲಿ 4 ಮೆಂಬರ್ಸ್ ಇದ್ದಾರೆ. ಸೊ ಒಂಥರ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಯಿತು. ಸೊ ಅವರಪ್ಪ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ. ನಾನು ಸಾತ್ವಿಕ್ನ ನೋಡಿಕೊಂಡ್ರೆ ಅವರಪ್ಪ ಸ್ವಿಮ್ಮಿಂಗ್ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಸಾತ್ವಿಕ್ನ ಸ್ಮಾಲ್ ಸ್ವಿಮ್ಮಿಂಗ್ ಪೂಲ್ ಬಿಟ್ಟಿದ್ದೀನಿ. ಎಸ್, ಇದ್ರ ಬಗ್ಗೆ ಹೇಳಬೇಕು ಅಂತಂದು ಹೇಳಿದ್ರೆ ಇದು ಮಕ್ಕಳಿಗೆ ಅಂತಲೇ ಮಾಡಿದ್ದಾರೆ, ವೆಲ್ ಮೇಂಟೈನ್ಡ್. ಸೊ ಆ್ಯಕ್ಚುಲಿ ಏನಂದರೆ ಇಲ್ಲಿ ಯಾವುದೇ ರೀತಿ ವಾಟರ್ ಬಂದುಬಿಟ್ಟು ಇವರು ಟ್ಯಾಂಕರ್ನ ಹಾಕ್ಸ್ಕೊಂಡು ಟ್ಯಾಂಕರಿಂದ ಸ್ಟೋರೇಜ್ ಸೊ ಲೈಕ್ ಎವ್ರಿ ಟೈಮ್ ಕ್ಲೀನ್ ಮಾಡಿಬಿಟ್ಟು ಯೂಸ್ ಮಾಡ್ತಾ ಇರೋದ್ರಿಂದ ತುಂಬ ಚೆನ್ನಾಗಿದೆ. ಮಕ್ಕಳು ತುಂಬಾ ಚೆನ್ನಾಗಿದೆ. ಸೊ ನೋಡ್ತಾ ಇರ್ಬೋದು ಸಾತ್ವಿಕ್ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾನೆ. ಅವನು ಲೈಕ್ ಲಿಟ್ರಲಿ ಮನೆಗೆ ಬರೋಕ್ಕೆ ಅವ್ನು ರೆಡಿ ಇಲ್ಲ. ಲಿಟ್ರಲಿ ಅವ್ನು ಮನೆಗೆ ಹೋಗೋಣ ಬಾ ಅಂದರೆ ಅವ್ನು ಬರೋಕ್ಕೆ ರೆಡಿ ಇಲ್ಲ. ನೋಡಿ, ಅವ್ನ ಬಾಯಿಂದನೇ ಕೇಳಿ ಲೆಟ್ಸ್ ಗೋ ಅಂದ್ರೂ ಅವ್ನು ರೆಡಿ ಇಲ್ಲ. ಮಕ್ಕಳು ಆರಾಮಾಗಿ ಇಲ್ಲಿ ಆಟ ಆಡ್ಕೊಬೋದು. ಯಾವುದೇ ಟೆನ್ಷನ್ ಇಲ್ಲ, ಯಾವುದೇ ರೀತಿ ಭಯನೂ ಇಲ್ಲ. ಸೊ ಸೇಫ್ ಇದೆ. ವಾಟರ್ ಕೂಡ ತುಂಬ ಫ್ರೆಶ್ ಆಗಿದೆ. ಆ್ಯಕ್ಚುಲಿ ಯಾವುದೇ ರೀತಿ ಬ್ಲೀಚ್ನ ಜಾಸ್ತಿ ಮಿಕ್ಸ್ ಮಾಡಿಲ್ಲ. ಕೆಲವೊಂದು ಕಡೆ ಬ್ಲೀಚ್ ಏನಾದರೂ ಮಿಕ್ಸ್ ಮಾಡಿದ್ರೆ ನೀಟಾಗಿ ಗೊತ್ತಾಗುತ್ತೆ ಆ ಸ್ಮೆಲ್ಲನ್ನೇ. ಬಟ್ ಇಲ್ಲಿ ಏನು ಬ್ಲೀಚ್ ಅಷ್ಟು ಮೆನ್ಷನ್ ಮಾಡಿಲ್ಲ. ಅಂಡ್ ಫ್ರೆಶ್ ವಾಟರ್, ಆ್ಯಕ್ಚುಲಿ ಇವರು ಟ್ಯಾಂಕರಿಂದ ವಾಟರ್ನ ಬಿಟ್ಕೊಂಡು ಮಾಡ್ತಿರೋದು. ಸೊ ತುಂಬ ಚೆನ್ನಾಗಿದೆ. ಫ್ರೆಶ್ ವಾಟರು, ಯಾವುದೇ ರೀತಿ ಸ್ಮೆಲ್ ಆಗಲಿ ಡರ್ಟಿ ಆಗಲಿ ವಾಟರಲ್ಲೂ ಇಲ್ಲ. ನೀವು ನೋಡ್ತಾ ಇರ್ಬೋದು ವಾಟರ್ ಎಷ್ಟು ಪ್ಯೂರ್ ಆಗಿದೆ ಅಂತ. ಫೈನಲಿ ಸ್ವಿಮ್ಮಿಂಗ್ ಪೂಲೆಲ್ಲ ಮುಗಿಸಿ ಸರಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸರಿ ಓಡೋಣ ಅಂತ ಹೋಗಿ ದಿಸ್ ಈಸ್ ಸ್ಮಾಲ್ ಸ್ವಿಮ್ಮಿಂಗ್ ಪೂಲ್. ದಿಸ್ ಈಸ್ ಆಲ್ಮೋಸ್ಟ್ 2 to 3 years 4 years ಬೇಬೀಸ್ಗೆ ಅಂತ ಮಾಡಿರೋದು. ಆ್ಯಕ್ಚುಲಿ ಅವ್ರಿಗೆ ಸೊ ಇದು ಸಾತ್ವಿಕ್ಗೆ ಯಾವ ಲೆಕ್ಕನೂ ಇಲ್ಲ ಆ್ಯಕ್ಚುಲಿ ಇಲ್ಲ ಆಡೋದಕ್ಕೆ. ಅವ್ರಿಗೆ ಇದೊಂಥರ ಅವ್ರಿಗೆ ಚಿಕ್ಕದು ಒಂದು ಅಂದರೆ ಹಳ್ಳಿ ಸೈಡಲ್ಲಿ ತೊಟ್ಟಿಲ್ ಆಡ್ತಾರೆ ಗೊತ್ತಾ, ಆ ಥರ ಫೀಲ್ ಅವನಿಗೆ ಇದು. ಸೊ ಇದು ಮಕ್ಕಳಿಗೆ ಆಡೋಕ್ಕೆ ಅಂತಲೂ ಕೂಡ ಮಾಡಿದ್ದಾರೆ. ಕೆಲವೊಂದು ಪೇರೆಂಟ್ಸು ಚಿಕ್ಕ ಮಕ್ಕಳೇನಾದ್ರು ಕರ್ಕೊಂಡು ಬಂದಿದ್ದರೆ ಅವರು ಇಲ್ಲಿ ಆಡಿಸ್ಬೋದು. ಅದು ಬಿಟ್ಟರೆ ಇಲ್ಲಿ ನೋಡಿ ಕಾಣಿಸ್ತಿದ್ದಲ್ಲ, ಈ ಕಡೆ ಲೇಔಟ್ ಎಲ್ಲ ಬಂದುಬಿಟ್ಟು, ಈ ಕಡೆ ಪ್ಲೇಸ್ ಎಲ್ಲ ಬಂದುಬಿಟ್ಟು ದೊಡ್ಡವ್ರಿಗೆ ಅಂತ. ಆ ಕಡೆ ಎಂಡಲ್ಲಿ ಬಂದುಬಿಟ್ಟು ಚಿಕ್ಕ ಮಕ್ಕಳಿಗೆ ಆಲ್ಮೋಸ್ಟ್ ಚೆಸ್ಟ್ ಲೆವೆಲ್ಗಂತ ವಾಟರ್ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಲೈಕ್ ತುಂಬ ಸ್ವಲ್ಪ ಈ ಕಡೆ ಸ್ವಲ್ಪ ಕಾಲ ಇದೆ, ಸ್ವಲ್ಪ ಕಷ್ಟ ಇಲ್ಲಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇನ್ ಕೇಸ್ ಒನ್ ಡೇ ವೆಕೇಷನ್ಗೆ ಮಕ್ಕಳನ್ನೇನಾದ್ರು ಕರ್ಕೊಂಡು ಬಂದು ಲೈಕ್ ಈ ಸಮ್ಮರಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂತಂದು ಹೇಳಿದ್ರೆ ತುಂಬ ಒಳ್ಳೆ ಪ್ಲೇಸ್ ಇದೆ. ನೀಟಾಗಿ ಮೇಂಟೈನ್ ಮಾಡಿದ್ದಾರೆ.